ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿ ಆಶ್ಲೇಷ ನಕ್ಷತ್ರ ಗುರುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಹಣ ಕೇಳಿದ್ದಕ್ಕೆ ಪೆಟ್ರೋಲ್ ಬಂಕ್ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ, ಮಹಿಳೆಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಡೆ ಹಿಡಿದು ಎಳೆದಾಡಿದ ಆಧುನಿಕ ದುಶ್ಯಾಸನ, ಕಠಿಣ ಕ್ರಮಕ್ಕೆ ಆಗ್ರಹ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಮ್ಮ ಮೇಲಿನ ಅಡ್ಡ ಮತದಾನದ ಆರೋಪಕ್ಕೆ ಆತ್ಮಸಾಕ್ಷಿಯಿಂದ ಮತ ಹಾಕಿದ್ದೇನೆ ಎಂದು ಜಿಟಿಡಿ ಸ್ಪಷ್ಟನೆ. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಗೆಲ್ಲುತ್ತಾರೆ ಎಂಬ ವಿಶ್ವಾಸ. ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆಯುತ್ತಿರುವ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧದ ರೈತರ ಪ್ರತಿಭಟನೆ, ಫಲವತ್ತಾದ ಕೃಷಿ ಭೂಮಿಯಲ್ಲಿ ಟೌನ್ಶಿಪ್ ನಿರ್ಮಾಣ ಬೇಡ ಎಂದು ರೈತರ ಪಟ್ಟು. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಆಯುರ್ಬಿಡು ಗ್ರಾಮದಲ್ಲಿ ಗಾಂಜಾ ಮಾರಾಟಕ್ಕೆ ಯತ್ನಿಸುತ್ತಿದ್ದ ವ್ಯಕ್ತಿಯನ್ನು ಬೈಲುಕುಪ್ಪೆ ಪೊಲೀಸರು ಬಂಧಿಸಿದ್ದಾರೆ. ಜಾವೀದ್ ಎಂಬಾತ ಬಂಧಿತ ಆರೋಪಿಯಾಗಿದ್ದು, ಆತನಿಂದ 249 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಬೈಲುಕುಪ್ಪೆ ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಕಾರ್ಯಾಚರಣೆಯ ವೇಳೆ ಗಾಂಜಾ ಸಾಗಾಟ ಹಾಗೂ ಮಾರಾಟಕ್ಕೆ ಸಂಬಂಧಿಸಿದ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಿಸಲಾಗಿದೆ ಎಂದು ತಿಳಿದುಬಂದಿದೆ. ಈ ಸಂಬಂಧ ಬೈಲುಕುಪ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಬಳಿಕ ನ್ಯಾಯಾಧೀಶರ ಆದೇಶದಂತೆ ಜಾವೀದ್ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಾದಕ ವಸ್ತುಗಳ ಅಕ್ರಮ ಮಾರಾಟ ತಡೆಗೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಮುಂದುವರೆಸಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬಿಳಿಕೆರೆ ಸಮೀಪದ ಒಡೇರಹೊಸಹಳ್ಳಿ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಹೋಂ ಗಾರ್ಡ್ ಸಿಬ್ಬಂದಿ 32 ವರ್ಷದ ವಿಡಿ ಹರೀಶ್ ಮೃತಪಟ್ಟಿದ್ದಾರೆ. ರಾತ್ರಿ ಸುರಿದ ಭಾರೀ ಮಳೆಯಿಂದ ಜಮೀನಿನಲ್ಲಿ ತೆಗೆದಿದ್ದ ಟ್ರೆಂಚ್ ಪಕ್ಕದ ವಿದ್ಯುತ್ ಕಂಬ ರಸ್ತೆ ಕಡೆಗೆ ಬಾಗಿದ್ದು, ಅದನ್ನು ಗಮನಿಸದೆ ಬೈಕ್ ಚಲಾಯಿಸುತ್ತಿದ್ದ ಹರೀಶ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಅಪಘಾತದ ಹೊಡೆತಕ್ಕೆ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆ ಬಳಿಕ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಹರೀಶ್ ಅವರ ಅಕಾಲಿಕ ನಿಧನಕ್ಕೆ ಕುಟುಂಬಸ್ಥರು ಹಾಗೂ ಸ್ಥಳೀಯರು ಕಂಬನಿ ಮಿಡಿದಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಥಗಿತಗೊಳ್ಳಲಿದೆ ಎಂಬ ವದಂತಿಗಳಿಗೆ ಮಹಿಳೆಯರು ಕಿವಿಗೊಡಬಾರದು ಎಂದು ಸಂಸದ ಶ್ರೇಯಸ್ ಪಟೇಲ್ ಹಾಸನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಯೋಜನೆಯ ಫಲಾನುಭವಿಗಳ ದಾಖಲೆಗಳಲ್ಲಿ ವಯಸ್ಸು ಅಥವಾ ಮಾಹಿತಿಯ ವ್ಯತ್ಯಾಸ ಕಂಡುಬಂದಲ್ಲಿ ಮಾತ್ರ ತಾತ್ಕಾಲಿಕವಾಗಿ ಹಣ ಪಾವತಿ ಸ್ಥಗಿತಗೊಳಿಸಲಾಗಿದ್ದು, ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ ಬಳಿಕ ಹಣ ಬಿಡುಗಡೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಸೇರಿದಂತೆ ವಿವಿಧ ಯೋಜನೆಗಳ ಫಲಾನುಭವಿಗಳ ಮಾಹಿತಿಯ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು, ಅರ್ಹರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದಿದ್ದಾರೆ. ಎಸ್ಐಆರ್ ಮತ ಪರಿಷ್ಕರಣೆ ಮಾಡೋ ರೀತಿಯೇ ನಮ್ಮ ಯೋಜನೆಗಳ ಪರಿಷ್ಕರಣೆ. ಮುಖ್ಯಮಂತ್ರಿ ಸೂಚನೆಯಂತೆ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲಾಗುತ್ತಿದೆ ಎಂದು ತಿಳಿಸಿದ ಅವರು, ವಿರೋಧ ಪಕ್ಷಗಳು ಗೃಹಲಕ್ಷ್ಮಿ ಹಣ ನಿಲ್ಲಿಸಲಾಗುತ್ತದೆ ಎಂಬ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವುದನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ರೇಷನ್ ಕಾರ್ಡ್ ಆಗಿರಬಹುದು, ಈಗ ಒಎಪಿ ಓಲ್ಡ್ ಏಜ್ ಪೆನ್ಷನ್ದಾಗಿರಬಹುದು, ವಿಧವಾ ವೇತನದಾಗಿರಬಹುದು, ಇದೆಲ್ಲ ಒಂದು ರಿವಿಷನ್, ಇದೊಂದು ಪರಿಷ್ಕರಣೆ ಅಷ್ಟೇ. ಖಂಡಿತವಾಗಿಯೂ ಇದು ಆದ ಮೇಲೆ ಕ್ರಮೇಣ ಕಾನೂನು ಏನಿದೆ ಅದನ್ನ ತಗೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಯಾವುದೇ ರೀತಿ ಅಲೆದಾಟ ಏನೂ ಇಲ್ಲ. ಅವರು ಇದ್ದ ಕಡೆಯಲ್ಲೇ ಮಾಡುವಂತ ಕೆಲಸವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತೆ ಸರ್ಕಾರ ತಗೊಂಡಿದೆ. ರಾಜ್ಯ ಸರ್ಕಾರ ಬಡವರು, ದೀನದಲಿತರು ಹಾಗೂ ಹಿಂದುಳಿದ ವರ್ಗಗಳ ಪರವಾಗಿ ನಿಂತು ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲಿದೆ ಎಂದು ಭರವಸೆ ನೀಡಿದ್ದಾರೆ. ಯಾರು ಆಧಾರ್ ಕಾರ್ಡ್ನಲ್ಲಿ ವಯಸ್ಸು ವ್ಯತ್ಯಾಸ ಇದೆ, ಯಾವ್ದು ದಾಖಲೆಗಳು 2 ದಾಖಲೆಗಳು ಮ್ಯಾಚ್ ಆಗ್ತಾ ಇಲ್ಲ ಅಂತವ್ರಿಗೆ ಹಣ ಸಂದಾಯ ಮಾಡೋದನ್ನ ನಿಲ್ಲಿಸಿದೀವಿ ಹೊರತು ಅದು ಸಂಬಂಧಪಟ್ಟ ಅಗತ್ಯ ದಾಖಲೆಗಳನ್ನ ಸರ್ಟಿಫಿಕೇಟ್ ನ ಕೊಟ್ಟರೆ ಖಂಡಿತವಾಗಿಯೂ ಅದನ್ನ ಮಾಡುವಂತ ಕೆಲಸ ಮಾಡ್ತೀವಿ. ಇದನ್ನ ಪರಿಶೀಲನೆ ಮಾಡ್ತಾ ಇದ್ದು ಕೇಂದ್ರ ಸರ್ಕಾರ. ಗೃಹಲಕ್ಷ್ಮಿ ವಿಷಯದಲ್ಲಿ ಯಾರು ಯಾವುದೇ ರೀತಿಯ ಅನುಮಾನ ಬೇಡ. ಈಗ ಎಸ್ಐಆರ್ ಏನಕ್ಕೆ ಮಾಡ್ತಾ ಇದ್ದಾರೆ? ಮತ ಪರಿಷ್ಕರಣೆಗೋಸ್ಕರ. ಅದೇ ರೀತಿ ಪರಿಷ್ಕರಣೆ ಆಗ್ತಾನೆ ಇರ್ಬೇಕಲ್ಲ, ಯಾವುದೇ ಯೋಜನೆ ಆಗಿರ್ಬೋದು. ಹಾಗಾಗಿ ಆ ರೀತಿಯಲ್ಲಿ ಇವತ್ತು ಗೃಹಲಕ್ಷ್ಮಿ ಆಗ್ತಾ ಇದೆ. ಯಾರಿಗೆ ಯಾವುದೇ ಅಂತ ಬಡವರಿಗಾಗಿರ್ಬೋದು, ಸಾಮಾನ್ಯ ವರ್ಗದವ್ರಿಗಾಗಿರ್ಬೋದು, ಯಾರಿಗೂ ಏನು ಸಮಸ್ಯೆ ಆಗಲ್ಲ. ಈಗ ಏನ್ ಎಲ್ರಿಗೂ ಹಣ ಬರ್ತಾ ಇದೆ, ಎಲ್ರಿಗೂ ಹಣ ಬರ್ತದೆ. ಆದ್ರೆ ಮತ್ತೊಮ್ಮೆ ಇದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದನ್ನ ಪಾಲಿಸುವಂತ ಕೆಲಸವನ್ನ ಮಾಡಬೇಕು. ಯಾರು ಯಾವುದೇ ರೀತಿಯ ಹೆದರುವಂತದ್ದು ಬೇಡ. ನಮಗೆ ಇವತ್ತು ಗೃಹಲಕ್ಷ್ಮಿ ಹಣ ನಿಂತೋಗುತ್ತೆ ಹಾಗೆ ಹೀಗೆ ಅಂತ ಇದು ಸುಳ್ಳು ಸುದ್ದಿ ಹಬ್ಬಿಸುವ ವಿರೋಧ ಪಕ್ಷದವ್ರು ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಬಡವರು, ದೀನದಲಿತರು, ಹಿಂದುಳಿದ ವರ್ಗದವರ ಧ್ವನಿಯಾಗಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರ. ಅವ್ರು ಯಾವತ್ತಿದ್ರು ನಮ್ಮ ಪಕ್ಷ ನಾವು ಬಡವರಿಗೆ ಕೈ ಹಿಡಿತೀವಿ ಹೊರತು ಬಡವರಿಗೆ ಕೈ ಕೊಡೋರು. ಹಾಗಾಗಿ ಇವತ್ತು ಪ್ರಾಮಾಣಿಕವಾಗಿ ಇವತ್ತು ಸರ್ಕಾರ ಬಡವರಿಗೆ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಕೊಡ್ತಾ ಇದೆ. 6ನೇ ಗ್ಯಾರಂಟಿಯಾಗಿ ಭೂಮಿಯನ್ನು ಕೊಡ್ತಾ ಇದೀವಿ. ಹಾಗಾಗಿ ಯಾವುದೇ ರೀತಿಯ ಅನುಮಾನ ಬೇಡ. ಖಂಡಿತವಾಗಿಯೂ ಗೃಹಲಕ್ಷ್ಮಿ ವಿಷಯದಲ್ಲಿ ಎಲ್ಲ ಏನು ಸರ್ಕಾರಿ ಅಗತ್ಯ ದಾಖಲೆಗಳನ್ನು ಕೊಟ್ಟು ಅವರ ಒಂದು ಏನು ಈಗ ಗೃಹಲಕ್ಷ್ಮಿ ಖಾತೆಗೆ ಜಮಾ ಆಗ್ತದೆ, ಅದೇ ರೀತಿ ಮುಂದೆ ಸಹ ಖಾತೆಗೆ ಜಮಾ ಆಗುತ್ತೆ. ನಮಗೆ ಅಧಿಕೃತ ಅಂದ್ರೆ ಘನ ಸರ್ಕಾರದ ಮುಖ್ಯ
ಮುಖ್ಯಮಂತ್ರಿಗಳು ಏನು ಆದೇಶ ಕೊಡ್ತಾರೆ ಅದನ್ನ ನಾವು ಪಾಲಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇವತ್ತು ಗೃಹಲಕ್ಷ್ಮಿ ಬಗ್ಗೆ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿದೆ, ಅದು ಹೇಳ್ತೀನಿ. ಗೃಹಲಕ್ಷ್ಮಿ ಬಗ್ಗೆ ನಾನು ಇಲ್ಲ, ಯಾವುದೇ ರೀತಿ ಅಲೆದಾಟ ಏನು ಇಲ್ಲ. ಅವರು ಇದ್ದ ಕಡೆಯಲ್ಲೇ ಮಾಡುವಂತ ಕೆಲಸವನ್ನ ಇಲಾಖೆ ತಗೊಂಡಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಸರ್ಕಾರ. ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇದನ್ನ ಸುಮ್ಮನೆ ಸುಳ್ಳು ಸುದ್ದಿ ಅಪ್ಸೋದನ್ನ ಬಿಟ್ಟು ಅಧಿಕಾರಕ್ಕೆ ಕೆಲಸ ಮಾಡಲಿಕ್ಕೆ ಸಹಕಾರ ಕೊಡುವಂತ ಕೆಲಸವನ್ನ ಮಾಡಬೇಕು. ಪಿಂಚಣಿ ವಿಷಯದಲ್ಲಿ ಸರಿಯಾದಂತಹ ದಾಖಲೆಗಳು ಕೊಡಬೇಕು. ಇದು ಸಹ ಪರಿಷ್ಕರಣೆ ಕೇಂದ್ರ ಸರ್ಕಾರ ಮಾಡ್ತಾರೆ. ಜೊತೆಗೆ ನಿಮಗೆ ರೇಷನ್ ಕಾರ್ಡ್ ಸಹ ಗೊತ್ತು, ರೇಷನ್ ಕಾರ್ಡ್ನ ಪರಿಷ್ಕರಣೆ ಆಗ್ತದೆ, ಇದು ಮಾಡ್ತಾ ಇದೆ, ಇದು ಸಹ ಕೇಂದ್ರ ಸರ್ಕಾರ ಮಾಡ್ತಾರೆ. ಸುಮ್ಮನೆ ನಾವು ತಿಳಿದು ಅದ್ರ ಬಗ್ಗೆ ಯೋಜನೆಗಳ ಬಗ್ಗೆ ತಿಳಿದು ಏನಾಗ್ತಾ ಇದೆ ತಿಳಿದು ಮಾತಾಡಬೇಕು. ನಾವಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ಯಾವ ಸಾರ್ವಜನಿಕರಾಗಿರ್ಬೋದು. ಅದರ ಯಾವುದು ರೇಷನ್ ಕಾರ್ಡ್ ಆಗಿರ್ಬೋದು, ಈಗ OAP ಓಲ್ಡ್ ಏಜ್ ಪೆನ್ಷನ್ಸ್ ಆಗಿರ್ಬೋದು, ವಿಧವಾ ವೇತನದಾಗಿರ್ಬೋದು. ಹಾಗಾಗಿ ಇದೆಲ್ಲ ಒಂದು ರಿವಿಷನ್, ಇದೊಂದು ಪರಿಷ್ಕರಣೆ. ಖಂಡಿತವಾಗಿಯೂ ಇದು ಆದ್ಮೇಲೆ ಕ್ರಮೇಣ ಕಾನೂನನ್ನು ಏನಿದೆ ಅದನ್ನ ತಗೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಈಗ 3 ವರ್ಷ ಆಡಳಿತ ಕೊಟ್ಟಿದ್ದೀವಲ್ಲ, 56,000 57,000 ಕೋಟಿಯನ್ನ 5 ಗ್ಯಾರಂಟಿ ಮುಖಾಂತರ ರಾಜ್ಯದ ಜನತೆಗೆ ಸರ್ಕಾರ ಕೊಡ್ತಾ ಇದೆ, ಮುಂದೆನೂ ಕೊಡುತ್ತೆ. ಮುಂದೆ ಇದಾದ ತಕ್ಷಣ 28ಗೆ ಇನ್ನೂ 5 ಗ್ಯಾರಂಟಿ ಹೆಚ್ಚಾಗಿ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾರೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಐತಿಹಾಸಿಕ ಹಳೇಬೀಡು ಪಟ್ಟಣದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಎಲೆಕ್ಟ್ರಿಕ್ ಅಂಗಡಿಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಹಾನಿಯಾದ ಘಟನೆ ನಡೆದಿದೆ. ಗೋವಿಂದೇಗೌಡ ಅವರಿಗೆ ಸೇರಿದ ಕಟ್ಟಡದಲ್ಲಿ ಕಾಂತರಾಜ್ ನಡೆಸುತ್ತಿದ್ದ ಎಲೆಕ್ಟ್ರಿಕ್ ಅಂಗಡಿಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು, ಕೆಲವೇ ಕ್ಷಣಗಳಲ್ಲಿ ಜ್ವಾಲೆಗಳು ವ್ಯಾಪಕವಾಗಿ ಹರಡಿ ಇಡೀ ಅಂಗಡಿಯನ್ನು ಆವರಿಸಿವೆ. ಪರಿಣಾಮ ಅಂಗಡಿಯಲ್ಲಿದ್ದ ಎಲೆಕ್ಟ್ರಿಕ್ ಉಪಕರಣಗಳು, ವೈರಿಂಗ್ ಸಾಮಗ್ರಿಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿವೆ. ಬೆಂಕಿಯ ತೀವ್ರತೆಗೆ ಪಕ್ಕದ ಕೆಲವು ಅಂಗಡಿಗಳಿಗೂ ಹಾನಿಯಾಗಿದ್ದು, ವ್ಯಾಪಾರಸ್ಥರಲ್ಲಿ ಆತಂಕ ಮೂಡಿಸಿದೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ಸ್ಥಳೀಯರು ನಂದಿಸಲು ಹರಸಾಹಸಪಟ್ಟರೂ ಜ್ವಾಲೆಗಳ ಆರ್ಭಟದಿಂದ ಅವರ ಪ್ರಯತ್ನ ಫಲಕಾರಿಯಾಗಲಿಲ್ಲ. ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಹಾನಿಯ ನಿಖರ ಪ್ರಮಾಣವನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದು, ಘಟನೆಯ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಹಳೇಬೀಡು ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಮೇಲೆ ಏನ್ ಗೊತ್ತಾ ಗುರುವೆ, ಇನ್ನೊಂದು ಟ್ಯಾಂಕರ್ ರೆಡಿ ಇರ್ಬೇಕು ಅವ್ರಿಗೆ. ತೀರಾ ಹಾಕು ಅಂದ್ರೆ ಟ್ಯಾಂಕರ್ ಅಲ್ಲೇ ಐತೊಂದು ಕುಮಾರಣ್ಣರ್ದೇನ ಮಾಡಿ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರಿನಲ್ಲಿ ಸಾಲದ ಹಣ ಕೇಳಿದ್ದಕ್ಕೆ ಮಹಿಳೆಯ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಕೋಮಲ ಎಂಬ ಮಹಿಳೆ ಕೆಲಸ ಮಾಡುತ್ತಿದ್ದ ಪೆಟ್ರೋಲ್ ಬಂಕ್ನಲ್ಲಿ ಜೆಸಿಬಿಗೆ 38 ಲೀಟರ್ ಡೀಸೆಲ್ ಹಾಕಿಸಿಕೊಂಡಿದ್ದ ಅರ್ಜುನ್ ಎಂಬಾತ ಸುಮಾರು 3,000 ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಾನೆ ಎನ್ನಲಾಗಿದೆ. ಇತ್ತೀಚೆಗೆ ಮತ್ತೆ ಡೀಸೆಲ್ ಕೇಳಿದ ವೇಳೆ ಹಳೆಯ ಬಾಕಿ ಹಣ ನೀಡುವಂತೆ ಕೋಮಲ ಕೇಳಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಅರ್ಜುನ್ ಮಹಿಳೆಯ ಮೊಬೈಲ್ ಕಿತ್ತೆಸೆದು ಜಡೆ ಹಿಡಿದು ಎಳೆದಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಎಂದು ಆರೋಪಿಸಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಮಹಿಳೆಯ ಮೇಲೆ ನಡೆದ ಈ ದೌರ್ಜನ್ಯಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆ ಸಂಬಂಧ ಸೂಕ್ತ ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಹಾಗೂ ಮಹಿಳಾ ಸಂಘಟನೆಗಳು ಆಗ್ರಹಿಸಿವೆ. ದುಂಡಾವರ್ತನೆಗೆ ಜನಸಾಮಾನ್ಯರಿಂದ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಆಲ್ದೂರು ತಾಲೂಕಿನ ಪೊಲೀಸರು ಕ್ರಮ ಕೈಗೊಳ್ಳುವಂತೆ ಒತ್ತಾಯ. ಲಡಾಖ್ ಪ್ರವಾಸಕ್ಕೆ ತೆರಳಿದ್ದ ಚಿಕ್ಕಮಗಳೂರು ಜಿಲ್ಲೆಯ 2 ಬೈಕ್ ಸವಾರರು ಅಪಘಾತಕ್ಕೀಡಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಅವರನ್ನು ಸುರಕ್ಷಿತವಾಗಿ ಕರ್ನಾಟಕಕ್ಕೆ ಕರೆತರಲು ಕುಟುಂಬಸ್ಥರು ಸರ್ಕಾರದ ನೆರವು ಕೋರಿದ್ದಾರೆ.
ಚಿಕ್ಕಮಗಳೂರು ಜಿಲ್ಲೆಯ ಕಾರ್ತಿಕೇರೆ ಪೋಸ್ಟ್ ಸಮೀಪದ ಗೋಕುಲ್ ಫಾರಂ ನಿವಾಸಿಗಳಾದ ಮಂಜುನಾಥ್ ಹಾಗೂ ಅವರ ಪುತ್ರ ಪವನ್ ಕುಮಾರ್ ಗಿನ್ನಿಸ್ ದಾಖಲೆಗಾಗಿ ಬೈಕ್ ಯಾತ್ರೆಯಲ್ಲಿ ಲಡಾಖ್ಗೆ ತೆರಳಿದ್ದರು. ವಾಪಸ್ಸಾಗುವ ವೇಳೆ ರಸ್ತೆ ಬದಿಗೆ ಸರಿದ ಸಂದರ್ಭದಲ್ಲಿ ಮರ ಬಿದ್ದು ಇಬ್ಬರೂ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ. ಗಾಯಾಳುಗಳನ್ನು ಕುಲ್ಲು ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದು, ಅವರು ನಡೆಯಲು ಹಾಗೂ ಮಾತನಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿನ್ನೆಯಿಂದನೂ ಊಟ ತಿಂಡಿ ಇಲ್ಲದೇ ಇದ್ದಾರೆ. ಸ್ಥಳದಲ್ಲಿ ನೆರವಿಗೆ ಯಾರೂ ಇಲ್ಲದ ಕಾರಣ ಚಿಕಿತ್ಸೆ ಮತ್ತು ಸ್ಥಳಾಂತರದ ಸಮಸ್ಯೆ ಎದುರಾಗಿದೆ. ಈ ಕುರಿತು ಜಿಲ್ಲಾಧಿಕಾರಿ, ಸಂಸದ ಹಾಗೂ ಶಾಸಕರಿಗೆ ಮನವಿ ಸಲ್ಲಿಸಲಾಗಿದೆ. ಗಾಯಾಳುಗಳನ್ನು ತುರ್ತಾಗಿ ಕರ್ನಾಟಕಕ್ಕೆ ಕರೆತರುವ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಪತ್ನಿ ಲಕ್ಷ್ಮಿ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ನಮ್ಮೂರು ಮುಗುಳುವಳ್ಳಿ ಹತ್ರ ಗೋಕುಲ್ ಫಾರಂ ಅಂತ, ಕಾರ್ತಿಕೇರೆ ಪೋಸ್ಟು, ಚಿಕ್ಕಮಗಳೂರು ಜಿಲ್ಲೆ. ನಮ್ಮೂರಿಂದ ನನ್ನ ಮಗ ಮತ್ತು ನನ್ನ ಗಂಡ ಲಡಾಖ್ಗೆ ಟೂರ್ ಅಂತ ಹೋಗಿದ್ರು. ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತ ಬೈಕ್ ರೈಡಲ್ಲಿ ಬರ್ತಾ ಆಕ್ಸಿಡೆಂಟ್ ಆಗಿದೆ. ಮರ ಬಿದ್ದು ಆಕ್ಸಿಡೆಂಟ್ ಆಗಿದೆ, ಇಂಜುರಿ ಆಗಿದೆ. ಕುಳ್ಳು ಅನ್ನೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರಂತೆ. ಅಲ್ಲಿಂದ ಇಲ್ಲಿ ಕರ್ಕೊಬರೋ ವ್ಯವಸ್ಥೆ ನನಗೆ ಮಾಡಿಕೊಡ್ಬೇಕು. ನನ್ನ ಮಗ ಮತ್ತು ನನ್ನ ಗಂಡನ ಇಲ್ಲಿ ಕರೆಸ್ಕೊಡಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ನಿನ್ನೆ ಸಂಜೆ DC ಅವ್ರಿಗೂ, MP ಅವ್ರಿಗೂ ಮತ್ತು MLA ಅವ್ರಿಗೂ ಮನವಿ ಕೊಟ್ಟಿದ್ದೀನಿ. ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಮೂಡಿಗೆರೆ ಮೇಡಮ್ ಮತ್ತು ತಮ್ಮವ್ರನ್ನ ರಾತ್ರಿ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಮಾಡಿದ್ರು. DC ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಡ್ತೀವಿ, ಮಾತಾಡಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿಗೆ ಬಂದಿದ್ದು. ಅಲ್ಲಿ ಯಾರೂ ಇಲ್ಲ, ಸಹಾಯಕ್ಕೆ ಯಾರೂ ಇಲ್ಲಿ ಎದ್ದೊಳಕ್ಕಾಗ್ತಿಲ್ಲ. ಎಕ್ಸ್ರೇಲಿ ಇಂಜುರಿ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ, ಆದರೆ ಅವರಿಗೆ ಹೇಳೋಕ್ಕೆ ಆಗ್ತಿಲ್ಲ. ಫುಲ್ ಒಳಗಡೆ ಹೊಡ್ತಾ ಬಿದ್ದಿದ್ದೀವಿ ಮತ್ತು ಮಾಂಸ ಕಂಡು ಕೊದೆ ಬಿದ್ದಿದೆ. ಹೇಳೋ ಪೊಸಿಷನಲ್ಲೇ ಇಲ್ಲ. ಅವರು ನಡೆಯೋಕ್ಕೂ ಆಗ್ತಿಲ್ಲ, ಹೇಳೋಕ್ಕೂ ಆಗ್ತಿಲ್ಲ. ಬೆಡ್ ಮೇಲೆ ಇದ್ದಾರೆ. ನಿನ್ನೆಯಿಂದನೂ ಊಟ ತಿಂಡಿ ಏನೂ ಇಲ್ಲ ಅವರಿಗೆ. ಫೋನಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದಾನೆ. ಫೋನ್ ಚಾರ್ಜು ಖಾಲಿ ಆಗ್ತದೆ, ಹಾಕೊಳ್ಳೋಕ್ಕೂ ಆಗ್ತಿಲ್ಲ. ಮಗ ಈಗಲೂ ರೀಸೆಂಟಾಗಿ ಮಾತಾಡಿದೆ. ಯಾರೂ ಬಂದಿಲ್ಲ ಅಲ್ಲಿ ಹಾಸ್ಪಿಟ್ಲ್ ಹತ್ರ. ಅಂದರೆ ಇವರು ಟ್ರೀಟ್ಮೆಂಟಿಗೆ ಯಾರೂ ಬರ್ತಾ ಇಲ್ಲ, ರೆಸ್ಪಾಂಡ್ ಮಾಡ್ತಾ ಇಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ, ಎದ್ದೇಳೋಕ್ಕೂ ಆಗ್ತಿಲ್ಲ ನನಗೆ ಅಂತ ಅಳ್ತಿದ್ದಾನೆ. ದಯವಿಟ್ಟು ನಂಗೆ ಅಲ್ಲಿಂದ ಇಲ್ಲಿ ಕರೆಸ್ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಸರ್. ನಮ್ಮ ಹಸ್ಬೆಂಡು ಮಂಜುನಾಥ್ ಅಂತ ಮತ್ತು ನನ್ನ ಮಗ ಪವನ್ ಕುಮಾರ್ ಅಂತ, ಇಬ್ಬರಿಗೂ ಅದೇ ಬಿದ್ದಿದೆ ಸರ್. ಇಬ್ಬರ ಮೇಲೂ ಮರ ಬಿದ್ದಿದೆ. ಹೋಗತ್ತಿಗೆನೆ ಆ ಕಡೆಯಿಂದ ಒಂದು ವೆಹಿಕಲ್ ಬಂತಂತೆ. ಆ ವೆಹಿಕಲ್ನ ಸೈಡ್ ಮಾಡಿ ಸೈಡಿಗೆ ಹೋಗಿದ್ದಾರೆ. ಅಷ್ಟರೊಳಗೆ ಮರ ಬಿದ್ದಿದೆ. ಚಿಕ್ಕಮಗಳೂರಿಂದ 8ನೇ ತಾರೀಕು ಸೋಮವಾರ ಹೋಗಿದ್ರು. ಲಕ್ಷ್ಮಿ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ನಿರಂತರ ಗೋಹತ್ಯೆ, ಲವ್ ಜಿಹಾದ್ ಹಾಗೂ ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಕಲೇಶಪುರದಲ್ಲಿ ನಡೆದ ಪ್ರತಿಭಟನೆಗೆ ರಘು ಸಕಲೇಶಪುರ ನೇತೃತ್ವ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ದೇಶದಾದ್ಯಂತ ಲವ್ ಜಿಹಾದ್ ಮತ್ತು ಗೋಹತ್ಯೆ ಪ್ರಕರಣಗಳು ಹೆಚ್ಚುತ್ತಿದ್ದು ಹಿಂದೂ ಸಮಾಜದಲ್ಲಿ ಆಕ್ರೋಶ ಮೂಡಿಸಿದೆ ಎಂದು ಆರೋಪಿಸಿದರು. ಮಧ್ಯಪ್ರದೇಶದಲ್ಲಿ ಗೋ ಸಂರಕ್ಷಣೆಗೆ ಮುಂದಾಗಿದ್ದ 14 ಮಂದಿಗೆ ವಿಧಿಸಲಾದ ಜೀವಾವಧಿ ಶಿಕ್ಷೆಯನ್ನು ಖಂಡಿಸಿದ ಅವರು, ಗೋ ಸಂರಕ್ಷಕರಿಗೆ ನ್ಯಾಯ ಸಿಗುತ್ತಿಲ್ಲ ಎಂದು ಅಭಿಪ್ರಾಯಪಟ್ಟರು. ಅಕ್ರಮವಾಗಿ ಇರತಕ್ಕಂಥ ಬಾಂಗ್ಲಾದೇಶಿಯರನ್ನು ಹೊರಗಡೆ ಹಾಕಬೇಕು. ಸಕಲೇಶಪುರ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಅನ್ಯಧರ್ಮೀಯರು ಹಿಂದೂ ಯುವತಿಯರನ್ನು ಪ್ರೀತಿಯ ಬಲೆಗೆ ಸೆಳೆಯುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಆರೋಪಿಸಿದ ಅವರು, ಇದು ಕೇವಲ ಮೆರವಣಿಗೆ ಅಲ್ಲ, ಸಮಾಜಕ್ಕೆ ಹಾಗೂ ಜಿಹಾದಿ ಮನೋಭಾವದವರಿಗೆ ಎಚ್ಚರಿಕೆಯ ಸಂದೇಶವಾಗಿದೆ ಎಂದು ಹೇಳಿದರು. ಇವತ್ತು ಏನು ಇಡೀ ಭಾರತ ದೇಶಾದ್ಯಂತ ಒಂದು 2-3 ವಿಚಾರಗಳವಾಗಿ ಇವತ್ತು ಇಡೀ ಜಿಹಾದಿಗಳ ಮಾನಸಿಕತೆ ಏನು ಅಂತ ಬಿಟ್ಟು ಅಂತ ಹೇಳಿ ಇಡೀ ವಿಶ್ವಕ್ಕೆ ಗೊತ್ತಾಗ್ತಿದೆ. ಏನು ಇವತ್ತು ಲವ್ ಜಿಹಾದ್ ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥದ್ದು, ಗೋಹತ್ಯೆ ಅಂತ ಬಿಟ್ಟು ಅಂತ ಹೇಳುವಂಥದ್ದು, ಮತ್ತೆ ಏನು ಈ ಅಕ್ರಮವಾಗಿರ್ತಕ್ಕಂಥ ಬಾಂಗ್ಲಾದೇಶನ ಹೊರಗಡೆ ಹಾಕ್ಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ನಿರಂತರವಾದಂತ ಪ್ರಯತ್ನ ಇವತ್ತು ಇಡೀ ಹಿಂದೂ ಸಮಾಜ ಅತ್ಯಂತ ಆಕ್ರೋಶಭರಿತವಾಗಿದೆ. ಹಾಗಾಗಿ ಇವತ್ತು ನಾವು ಏನು ನಿನ್ನೆ ಮಧ್ಯಪ್ರದೇಶದಲ್ಲಿ ಗೋವನ್ನ ರಕ್ಷಣೆ ಮಾಡಕ್ಕೆ ಹೋದಂತಹ 14 ಜನ ಗೋ ಸಂರಕ್ಷಕರಿಗೆ, ಗೋವನ್ನು ಸಂರಕ್ಷಣೆ ಮಾಡುವಂತಹ ವೀರ ಯೋಧರಿಗೆ ಏನು ತಬಸ್ಸುಮ್ ಖಾನ್ ಅಂತ ಬಿಟ್ಟು ಅಂತ ಹೇಳ್ತಕ್ಕಂತಹ ಒಬ್ಬ ಮುಸಲ್ಮಾನ್ ಜಡ್ಜ್ ರವರು ಏನು ಕೊಟ್ಟಿರ್ತಕ್ಕಂತಹ ಏನು ಆದೇಶ ಇದೆ, ಜೀವಾವಧಿ ಶಿಕ್ಷೆಯ ಆದೇಶ ಇದೆ, ಆ ಆದೇಶವನ್ನು ಸಹ ಈ ವಿಚಾರದಲ್ಲಿ ನಾವು ಖಂಡಿಸ್ತೀವಿ. ಯಾಕೆ ಅಂತ ಬೇಕಂತ ಕೇಳಿದ್ರೆ, ಇವತ್ತು ಗೋ ಹಂತಕರಿಗಿರ್ತಕ್ಕಂಥ ಸಂರಕ್ಷಣೆ, ಗೋ ಹಂತಕರಿಗಿರ್ತಕ್ಕಂತಹ ಏನು ರಕ್ಷಣೆ ಇದೆ, ಅದು ಇವತ್ತು ಗೋಪಾಲಕರಿಗೆ ಇಲ್ಲ ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥದ್ದು ಆಗ್ತಾ ಇದೆ. ಹಾಗೆ ಇವತ್ತು ಲವ್ ಜಿಹಾದ್ ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥದ್ದು ನಿತ್ಯ ನಿರಂತರವಾಗಿ ನಡೀತಾ ಇದೆ. ಇಲ್ಲೇ ಸಕಲೇಶಪುರದಲ್ಲಿ
ನಡೆತಿರ್ತಕ್ಕಂತಹ ಏನು ಈ ಲವ್ ಜಿಹಾದ್ಗಳು ಯಾವ ಹಿಂದೂ ಹೆಣ್ಣು ಮಕ್ಕಳನ್ನ ಇವತ್ತು ಕೆಟ್ಟ ದೃಷ್ಟಿಯಿಂದ ನೋಡ್ಕೊಂಡು ಅವರನ್ನ ಪ್ರೀತಿಯ ಬಲೆಯಲ್ಲಿ ಬೀಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವತ್ತು ಇದು ಕೇವಲ ಒಂದು ಸಾಂಕೇತಿಕವಾದಂತಹ ಒಂದು ಮೆರವಣಿಗೆ ಅಂತ ಬಿಟ್ಟು ಅಂದ್ಕೊಂಡಿರ್ಬೋದು. ಇದು ಮೆರವಣಿಗೆ ಅಲ್ಲ, ಇವತ್ತು ಆ ಜಿಹಾದಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಿರತಕ್ಕಂಥದ್ದು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಮ್ಮ ವಿರುದ್ಧ ಅಡ್ಡಮತದಾನ ಆರೋಪಗಳು ಕೇಳಿಬಂದಿರುವ ಬೆನ್ನಲ್ಲೇ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಸ್ಪಷ್ಟನೆ ನೀಡಿದ್ದಾರೆ. ಅಸ್ವಸ್ಥತೆಯ ಕಾರಣ ಬೆಳಿಗ್ಗೆಯೇ ಔಷಧಿ ಸೇವಿಸಿ ಮತದಾನಕ್ಕೆ ತೆರಳಿದೆ ಎಂದು ತಿಳಿಸಿದ ಅವರು, ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಚಲಾಯಿಸಿದ್ದು ಜೆಡಿಎಸ್ ಅಭ್ಯರ್ಥಿಗೆ ಮತ ನೀಡಿದ್ದೇನೆ ಎಂದು ಹೇಳಿದ್ದಾರೆ. ಈ ಚುನಾವಣೆಯಲ್ಲಿ ಯಾರೂ ತಮ್ಮನ್ನು ಸಂಪರ್ಕಿಸಿಲ್ಲವಾದರೂ ಪಕ್ಷದ ಅಭ್ಯರ್ಥಿಗೆ ಬೆಂಬಲವಾಗಿ ಮತ ಹಾಕಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಅಡ್ಡಮತದಾನ ಆರೋಪ ಮಾಡುತ್ತಿರುವವರು ಅದನ್ನು ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದ ಅವರು, ಜೆಡಿಎಸ್ ಅಭ್ಯರ್ಥಿಯ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಪಕ್ಷದ ವರಿಷ್ಠ ಎಚ್.ಡಿ. ದೇವೇಗೌಡ ಅವರಿಗೆ ಕರೆ ಮಾಡಿ ತಮ್ಮ ನಿಲುವು ತಿಳಿಸಿದ್ದಾಗಿ ಹೇಳಲಾಗಿದೆ. ಕುಮಾರಸ್ವಾಮಿ ಅವರೊಂದಿಗೆ ಬೆಳಗ್ಗೆಯಿಂದ ಯಾವುದೇ ಸಂಪರ್ಕ ಇರಲಿಲ್ಲ ಎಂದು ಜಿಟಿಡಿ ತಿಳಿಸಿದ್ದಾರೆ. ಇವತ್ತು ಮತದಾನ ಮಾಡಿದ್ರಿ, ನಿಮ್ಮ ಜೆಡಿಎಸ್ ಶಾಸಕರು ಹೋಗಿನ ಮುಂಚೆನೇ ಹೋಗಿ ಮತದಾನ ಮಾಡಿದ್ರಿ. ನನಗೆ ಹುಷಾರಿಲ್ಲ, ಓದಿಲ್ಲ, ಆಂಟಿಬಯೋಟಿಕ್ ಮಾತ್ರ ತಗೊಂಡು ರಾತ್ರಿ ಮಲಗಿದ್ದು ಬೆಳಿಗ್ಗೆ ಎದ್ದೆ ಓಟ್ ಹಾಕ್ತೆ ಬಂದೆ. ಬೇರೆ ಏನಿದೆ? ನಿಮ್ಮ ಪಕ್ಷದಲ್ಲಿ ಒಂದಷ್ಟು ಜನ ನೀವು ಅಡ್ಡ ಮತದಾನ ಹಾಕಿದ್ದಾರೆ, ಅವರು ಕಾಂಗ್ರೆಸ್ನ ಪರವಾಗಿ ಓಟ್ ಹಾಕಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿ ಇದೆ. ಯಾರು ಹೇಳಿದ್ದಾರೆ ಅದೆಲ್ಲ ಸಾಬೀತು ಮಾಡ್ಯಾರ. ಎಲ್ಲವೂ ಕೂಡ ನಮ್ಮ ಮತದಾನ ಒಂದು ಅವ್ರ ಆತ್ಮಸಾಕ್ಷಿ ಗೌರವವಾಗಿ ಮಾಡ್ತಕ್ಕಂಥ ಒಂದು ಮತದಾನ. ಅದು ಸೀಕ್ರೆಟ್ ಓಟ್ ಆಗ್ತಕ್ಕಂಥದ್ದು. ಅವೆಲ್ಲೂ ಕೂಡ ನಮ್ಮ ಆತ್ಮಸಾಕ್ಷಿ ಗೌರವವಾಗಿ ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ. ಸರ್, ಈಗ ಸಂಖ್ಯಾಬಲ ಇಲ್ಲ ಬಿಜೆಪಿ ಇದು ಜೆಡಿಎಸ್ಗೆ, ಆದರೂ ಈಗ ಹೇಗೆ ಗೆಲ್ತಾರೆ ಅಂತೀರಿ ನೀವು? ಈಗ ಜೆಡಿಎಸ್ಗೆ ಅಷ್ಟೊಂದು ಸಂಖ್ಯಾಬಲ ಇಲ್ಲ ಗೊತ್ತಿದೆ. ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಅವ್ರು ಹೆಂಗೆ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ಗೋವಿಂದರಾಜ್ ಅವರು ಗೆಲ್ತಾರೆ. ರಾಮನಗರ ಜಿಲ್ಲೆಯ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ರೈತರ ಹೋರಾಟ ತೀವ್ರಗೊಂಡಿದೆ. ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಟೌನ್ಶಿಪ್ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಿರುವುದನ್ನು ಖಂಡಿಸಿ ರೈತರು ಬೈರಮಂಗಲ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಕೃಷಿ ಭೂಮಿಯನ್ನು ಉಳಿಸಬೇಕು ಎಂದು ಆಗ್ರಹಿಸಿದರು. ಈ ಹೋರಾಟಕ್ಕೆ ಉತ್ತರ ಕರ್ನಾಟಕ ಭಾಗದ ರೈತರು ಬೆಂಬಲ ಸೂಚಿಸಿದ್ದು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಟೌನ್ಶಿಪ್ ಯೋಜನೆಯನ್ನು ತಕ್ಷಣ ಕೈಬಿಡಬೇಕು ಹಾಗೂ ಹೋರಾಟ ನಿರತ ರೈತರ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ನಡೆಸಬಾರದು ಎಂದು ಒತ್ತಾಯಿಸಿದರು. ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ಯೋಜನೆ ಜಾರಿಗೊಳಿಸಿದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ಪ್ರತಿಭಟನಾಕಾರರು ಸರ್ಕಾರಕ್ಕೆ ನೀಡಿದ್ದಾರೆ. ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಸರ್ಕಾರಕ್ಕೆ ನಮ್ಮ ಭೂಮಿ ಪ್ರಾಣ ಬಿಟ್ಟೆವು. ಮತ್ತೊಮ್ಮೆ ಮುಖ್ಯಾಂಶಗಳು. ಹಣ ಕೇಳಿದ್ದಕ್ಕೆ ಪೆಟ್ರೋಲ್ ಬಂಕ್ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ, ಮಹಿಳೆಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಡೆ ಹಿಡಿದು ಎಳೆದಾಡಿದ ಆಧುನಿಕ ದುಶ್ಯಾಸನ, ಕಠಿಣ ಕ್ರಮಕ್ಕೆ ಆಗ್ರಹ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಮ್ಮ ಮೇಲಿನ ಅಡ್ಡ ಮತದಾನದ ಆರೋಪಕ್ಕೆ ಆತ್ಮಸಾಕ್ಷಿಯಿಂದ ಮತ ಹಾಕಿದ್ದೇನೆ ಎಂದು ಜಿಟಿಡಿ ಸ್ಪಷ್ಟನೆ. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಗೆಲ್ಲುತ್ತಾರೆ ಎಂಬ ವಿಶ್ವಾಸ. ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆಯುತ್ತಿರುವ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧದ ರೈತರ ಪ್ರತಿಭಟನೆ, ಫಲವತ್ತಾದ ಕೃಷಿ ಭೂಮಿಯಲ್ಲಿ ಟೌನ್ಶಿಪ್ ನಿರ್ಮಾಣ ಬೇಡ ಎಂದು ರೈತರ ಪಟ್ಟು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.